ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ವಿಶೇಷವಾದ ಜಾಗ ತೋರಿಸ್ತಾ ಇದ್ದೀನಿ. ಹಿರಿಯೂರು ತಾಲೂಕಿನ ಮೇಟಿ ಕುರ್ಕೆ ಅನ್ನೋ ಊರು. ಇದು ಹಿರಿಯೂರಿಂದ 5 ಕಿಲೋಮೀಟರ್ ಮುಂದೆ ಸಿಗುತ್ತೆ. ಸೊ ಅಲ್ಲಿ ಸಾಲುಮರದ ತಿಮ್ಮಕ್ಕ ಅಂತ ಹೇಳಿ ಒಂದು ಫಾರೆಸ್ಟ್ ಕೂಡ ಇದೆ ಅಂತ ನಮಗಾಗಲೇ ಗೊತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು. ಸಡನ್ಲಿ ನಾವು ನೋಡಿದಾಗ ಒಳ್ಳೆ ನೇಚರ್, ಮತ್ತು ಅಲ್ಲಿ ಮಕ್ಕಳು ಫ್ಯಾಮಿಲಿ ಎಲ್ಲ ಕೂಡ ಟೈಮ್ ಪಾಸ್ ಮಾಡ್ಬೋದು ಒನ್ ಡೇ ಅನ್ನಿಸ್ತು ಕೂಡ. ಆ ನೇಚರ್ ಗಾಳಿ, ಆ ಪ್ರಕೃತಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಟ್ರಾಫಿಕ್ಕು, ಬ್ಯುಸಿ ಲೈಫಲ್ಲಿ ಈ ಥರ ಪ್ರಕೃತಿ ವಾತಾವರಣ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಬರೋಕ್ಕೆ ಮನಸ್ಸೇ ಬರಲಿಲ್ಲ. ಅಲ್ಲೊಂದು ಪುಟ್ಟ ದೇವಸ್ಥಾನ ಕೂಡ ಇತ್ತು, ಬಸವಣ್ಣನ ದೇವಸ್ಥಾನ. ಸೊ ಅಲ್ಲಿ ಕೂಡ ಹೋದ್ವಿ, ಸ್ವಾಮಿ ದರ್ಶನ ಕೂಡ ಆಯಿತು. ಅಲ್ಲಾದಮೇಲೆ ಮುಂದೆ ಬರ್ತಾ 2 ರೋಡ್ಸ್ ಇದೆ. ನಮಗೆ ಕನ್ಫ್ಯೂಸ್ ಆಯಿತು ಸಡನ್ಲಿ, ಎರಡೂ ಒಂದೇ ಥರ. ಸಡನ್ಲಿ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಅಲ್ಲಿ ಫಾರ್ಮ್ ಹೌಸ್ ಇದೆ VIP ಗಳಿಗೆ ಅಂತ. ನಾವು ಅಲ್ಲಿ ಹೋಗೋಕ್ಕಾಗಲೇ ಇಲ್ಲ. ಸೊ ಅಲ್ಲಿ ಸುತ್ತಮುತ್ತ ಪ್ಲೇಸ್ನಷ್ಟೇ ನೋಡಿಕೊಂಡು ನಾವು ಮತ್ತೆ ಈ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಈ ಕಡೆ ನಾವು ಮುಂದೆ ಬಂದ್ವಿ. ಸೊ ಇಲ್ಲಿ ಗಿಡಗಳೆಲ್ಲ ಬೆಳೆಸ್ತಾರೆ, ಫಾರೆಸ್ಟಿಗೆ ಕಳ್ಸೋಕ್ಕೆ ಅನಿಸುತ್ತೆ ಸಾಮಾನ್ಯ. ಮತ್ತು ಹಳ್ಳಿ ಮರ ಮತ್ತು ಬೇವಿನ ಗಿಡ ಈ ಎಲ್ಲನೂ ಕೂಡ ಇಲ್ಲಿ ಬೆಳೆಸ್ತಾರೆ. ತುಂಬ ವರ್ಕ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ ಕೂಡ. ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಸ್ತಾರೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಇಲ್ಲೆಲ್ಲ. ಬೇವಿನ ಗಿಡ ಕೂಡ ಬೆಳೆಸ್ತಾ ಇದ್ದಾರೆ ನೋಡಿ, ಬೇವಿನ ಗಿಡಗಳು. ಸೊ ಇನ್ನು ಯಾವ್ಯಾವ ಗಿಡಗಳು ಇದ್ದಾವೆ, ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಸ್ರಿ ಗಿಡ, ಬೇವಿನ ಗಿಡ, ಬಸ್ರಿ ಗಿಡ, ರೈತರಿಗೆ ಜಮೀನುಗಳಿಗೆ ಹಾಕೋಕ್ಕೆ ಹಲಸಿನ ಗಿಡ. ಇದು ತೋಟಗಳಿಗೆ ಮತ್ತು ಔಟ್ಸೈಡ್ಗಳು ಹಾಕೋಕ್ಕೆ ಇದು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇಲ್ಲೆಲ್ಲ. ಇದು ಬೇವಿನ ಗಿಡ, ಶಿವನಿ ಗಿಡ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಶಿವನಿ ಗಿಡ ಬೆಳೆಸಿದ್ದಾರೆ. ಇದು ರೋಡ್ ಸೈಡ್ ಹಾಕ್ತಾರಂತೆ. ತುಂಬಾ ದೊಡ್ಡ ಗಿಡಗಳು ಹಾಕ್ತವೆ ಇದನ್ನು. ಮತ್ತು ನೇಚರ್ ಸೈಡ್ ಜಾಸ್ತಿ ಬೆಳೆಸ್ತಾರೆ, ರೈತರಿಗೆ ಜಾಸ್ತಿ ಯೂಸ್ ಆಗುತ್ತೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾರ್ಡ್ ವರ್ಕ್ ಮಾಡ್ತಾರೆ. ಬಿಸಿಲು ಮಳೆ ಅಂತ ಏನು ಕೇಳಲ್ಲ. ತುಂಬ ಚೆನ್ನಾಗಿ ಎಲ್ಲ ಗಿಡಗಳನ್ನ ಬೆಳೆಸಿ ಇದು ರೈತರಿಗೋಸ್ಕರ ಬೆಳೀತಾ ಇದ್ದಾರೆ ಅಂತ ಕೂಡ ಹೇಳಿದ್ರು. ತುಂಬ ಚಿಕ್ಕ ಸಸಿಗಳು ಇಲ್ಲಿಂದ ಬೆಳೆಸ್ತಾ ಇದ್ದಾರೆ. ಇದನ್ನ ಪಾಟ್ಗೆ ಹಾಕಿ ದೊಡ್ಡದಾಗಿ ಮಾಡ್ತಾರೆ. ಗಿಡಗಳನ್ನ ಕೌಂಟ್ ಕೂಡ ಮಾಡ್ತಾರೆ. ಬಯೋಡೀಸೆಲ್ ಹಿಪ್ಪೆ ಗಿಡ, ನೇರಳೆ ಅಂತ. ಓಕೆ, ನೇರಳೆ, ಹಿಪ್ಪಿ ನೇರಳೆ ಅಂತ ಇದು. ಆಮೇಲೆ ಪಾಟ್ಗೆ ಹಾಕ್ತಾರೆ. ಸರ್ ಇದು ಯಾವ ಗಿಡ? ಒಳೆ ಮತ್ತಿ. ಓಕೆ, ಇದೇನು ಯೂಸ್ಗೆ? ಇದು ಮುಟ್ಟ ಆಗುತ್ತೆ ಮೇಡಮ್. ಹಾಂ, ಓಕೆ, ಫರ್ನಿಚರ್. ಹಾಂ, ಓಕೆ, ಥ್ಯಾಂಕ್ ಯು. ಸುಮಾರು ಚಕ್ಕೆ ಅಂತಾರೆ. ಇದು ನಾಟಿ ಇದರಲ್ಲಿ ಚಕ್ಕೆ ತಗೊಂಡು ಪ್ರಾಣಿಗಳಿಗೆ ಕಾಲು ಮುರಿದ ಕಟ್ಟಿದ್ರೆ ಇದು ಯೂಸ್ ಆಗುತ್ತೆ ಅಂತ ರೈತರು ಇದು ಕಟ್ತಾರೆ. ಓ, ರೈತರಿಗೋಸ್ಕರನೇ ಇದು ಮಾಡ್ತಾರೆ. ಅದು ಪ್ರಾಣಿಗಳಿಗೆ ಇದು ಮಾಡ್ತಾರೆ. ಓಕೆ, ಇದು ಮೇಡಮ್, ಈಗ ಕಾಲುಗಳು ನೋವಾದ್ರೆ ಇದು ಚಕ್ಕೆಯಿಂದ ಬೇಯಿಸಿ ತೆಗೆದು ಆಯಿಲ್ ಮಾಡ್ತಾರೆ. ಚಕ್ಕೆಯಿಂದ ಎಣ್ಣೆ ತೆಗೆದು ಅದು ಎಲ್ಲಿ ನೋವಾಗಿರ್ತದೆ ಅದು ಕಚ್ಚಕ್ಕೆ ಇನ್ನು ಆಯಿಲ್ ಮಾಡ್ತಾರೆ. ಇದು ಆಯುರ್ವೇದಿಕ್ ಕೂಡ ಯೂಸ್ ಆಗುತ್ತೆ. ಇದು ಅನುಕೂಲ ಆಗುತ್ತೆ. ಓಕೆ, ಇದು ಹುಣಸೆಹಣ್ಣು ಗಿಡ ಅಂತೆ. ಹುಣಸೆ ಮರ, ಹುಣಸೆ ಗಿಡ ರೈತರಿಗೆ ಅಲ್ಲ, ಇದು ಎಲ್ಲರಿಗೂ ಹುಣಸೆ ಸಾಂಬಾರಿಗೆ ಯೂಸ್ ಮಾಡ್ತಾರೆ ಮೇಡಮ್. ಸರಿ. ಇದು ರೈತರು ಕೂಡ ಸೇಲ್ ಮಾಡ್ತೀರಾ ನೀವು? ರೈತರು ಕೊಡ್ತಾರೆ, ಪ್ಲಾಂಟೇಶನ್ಗೂ ಯೂಸ್ ಮಾಡ್ತಾರೆ. ಸರಿ. ಅವೆಲ್ಲ ಅಷ್ಟೇನಾ? ಇವರನ್ನೇ ಎಲ್ಲಾನು ಕೆಲಸಗಳನ್ನ ಮುಂದೆ ನಿಂತ್ಕೊಂಡು ಪಾಟ್ಗಳಿಗೆ ತುಂಬ್ತಾರೆ ಕೂಡ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಕೂಡ ಎಲ್ಲರೂ ಇಲ್ಲಿ. ಬಿಸಿಲು ಮಳೆ ಅಂತಲೂ ಕೇಳಲ್ಲ. ಇದೆಲ್ಲ ರೈತರಿಗೋಸ್ಕರನೇ ಗಿಡಗಳನ್ನ ರೆಡಿ ಮಾಡ್ತಾ ಇರೋದು, ಮತ್ತು ಮಾರೋದಕ್ಕೂ ಕೂಡ. ಎರತ್ರಿಣ ಗಿಡ ಅಂತಿದು. ಇದು ಕೂಡ ದೊಡ್ಡ ಗಿಡ ಆಗುತ್ತೆ. ಇದು ಕೂಡ ರೋಡ್ ಸೈಡು ಮತ್ತು ಹಾಕ್ತಾರೆ ಇದನ್ನು. ಇದು ಕೂಡ ನೇಚರ್ಗೆ, ಹೈವೇ ಸೈಡು ಮತ್ತು ರೋಡ್ ಸೈಡ್ಗಳು ತುಂಬಾ ಇದನ್ನು ಹಾಕ್ತಾರಂತೆ. ಇದು ಕೂಡ ಬೆಳೆಸ್ತಾ ಇದ್ದಾರೆ ಕೂಡ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.